ಸುಮಲತಾ ಅವರು ಕಾಣೆಯಾಗಿದ್ದಾರೆ. ಕೇವಲ ಸುಮಲತಾ ಅವರು ಮಾತ್ರ ಅಲ್ಲ, ಧನ್ವೀರ್ ಅವರು, ವಿನೋದ್ ಪ್ರಭಾಕರ್ ಅವರು, ಮತ್ತು ಅಭಿ ಅವರು, ಜಮೀರ್ ಅವರ ಮಗ, ಇವರೆಲ್ಲರೂ ಕೂಡ ಕಾಣೆಯಾಗಿದ್ದಾರೆ. ಈಗಂತ ನಾನು ಹೇಳ್ತಿಲ್ಲ, ದರ್ಶನ್ ಅಭಿಮಾನಿಗಳು ಹೇಳ್ತಿದ್ದಾರೆ. ಮತ್ತು ದರ್ಶನ್ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ. ಆದಷ್ಟು ಬೇಗ ದರ್ಶನ್ ಅವರು ಆಚೆ ಬರುವಂಥ ಚಾನ್ಸ್ ಇದೆ. ಅದು ಯಾಕೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ ಯಾಕೆ ಈ ಸುಮಲತಾ ಅವರು ಮಿಸ್ಸಿಂಗ್ ಅಂತ ಹೇಳ್ತಿದ್ದೀನಿ ಅಂದರೆ, ಸಹಜವಾಗಿ ಇವಾಗ ಈ ಧನ್ವೀರ್ ಆಗಿರ್ಬೋದು ಅಥವಾ ವಿನೋದ್ ಪ್ರಭಾಕರ್ ಅವರಾಗಿರ್ಬೋದು, ಅಭಿ ಅವರಾಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಅಂದರೆ ಏನು ದರ್ಶನ್ ಅವರ ಒಂದು ಗ್ಯಾಂಗ್ ಇತ್ತು. ಸಹಜವಾಗಿ ಯಾವುದೇ ಒಂದು ಸಿನಿಮಾ ಪ್ರಮೋಷನ್ಗೆ ಮಾಡಬೇಕಂದ್ರೂ ಕೂಡ ದರ್ಶನ್ ಅವ್ರನ್ನ ಕರೆಸ್ತಿದ್ರು. ಒಂದು ದೊಡ್ಡದಾಗಿ ಈವೆಂಟ್ ಮಾಡಿ ದರ್ಶನ್ ಅವ್ರ ಕೈಯಲ್ಲಿ, ದರ್ಶನ್ ಅವರ ಫ್ಯಾನ್ಸ್ಗೆ ಎಲ್ಲರಿಗೂ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡಿಸ್ಕೊಳ್ತಿದ್ರು. ಸೊ ಯಾವಾಗಲೂ ಕೂಡ ಪಾರ್ಟಿ, ಪಬ್ಬು, ಅದರಲ್ಲೂ ಕೂಡ ರೀಸೆಂಟಾಗಿ ದರ್ಶನ್ ಅವರ 25ನೇ ವರ್ಷದ ಏನು ಆ್ಯನಿವರ್ಸರಿ ಇದೆಯಲ್ವಾ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು, ಅದಕ್ಕೆ ನೋಡಿದ್ರೆ ನೀವು ಅವರೆಲ್ಲ ಹೆಂಗೆ ಮಾತಾಡಿರ್ತಾರೆ ಅಂದರೆ, ನಮ್ಮ ತಂದೆ ತಾಯಿಗಿಂತ ನನಗೆ ದರ್ಶನೇ ಹೆಚ್ಚು ಅಂತ ಮಾತಾಡಿರ್ತಾರೆ. ಇವೇನು ಸುಮಲತಾ ಅವರು ಒಂದು ಹೇಳಿಕೆ ಕೊಡ್ತಾರೆ, ಸ್ವಂತ ಮಗ ನನಗೆ, ದತ್ತು ಮಗ ಥರ ಅಲ್ಲ, ಸ್ವಂತ ಮಗ ಅಂತ. ಸೊ ಸ್ವಂತ ಮಗ ಜೈಲಲ್ಲಿದ್ದರೂ ಕೂಡ, ಇವಾಗ ಸಹಜವಾಗಿ ನೀವು ಏನೇ ತಪ್ಪು ಮಾಡಿದ್ರು ಕೂಡ ತಾಯಿಗೆ ತನ್ನ ಮಗ ಮಗನೇ. ಸೊ ಸ್ವಂತ ಮಗ ಜೈಲಲ್ಲಿದ್ದರೂ ಕೂಡ ಸುಮಲತಾ ಅವರು ಇದುವರೆಗೂ ಕೂಡ ನೋಡೋಕೆ ಬಂದಿಲ್ಲ. ಅಟ್ಲೀಸ್ಟ್ ಒಂದು ಬೈಟು ನೋಡಿ, ದರ್ಶನ್ ಅವರು ಈ ರೀತಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ ಅಥವಾ ಏನಾಗಿದೆ ನಾನು ವಿಚಾರಿಸ್ತೀನಿ. ಸೊ ಆದಷ್ಟು ಬೇಗ ದರ್ಶನ್ ಅವರು ಆಚೆ ಬರ್ತಾರೆ. ಅವರ ಫ್ಯಾನ್ಸ್ಗೆ ಒಂದು ನಂಬಿಕೆ, ಅಂದರೆ ಅವ್ರ ಫ್ಯಾನ್ಸ್ಗೊಂದು ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಿಲ್ಲ. ಮತ್ತು ದರ್ಶನ್ ಅವ್ರದ್ದು ಇಲ್ಲಿ ತಪ್ಪು ಅಂತ ಹೇಳೋದಕ್ಕಿಂತ, ದರ್ಶನ್ ಅವರು ಯಾರ ಜೊತೆ ಇದ್ರು ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ದರ್ಶನ್ ಅವ್ರ ಬಗ್ಗೆ ಹಲವಾರು ಜನ ಹೇಳಿದ್ದಾರೆ. ಇವನ್ ಬುಲೆಟ್ ಪ್ರಕಾಶ್ ಅವರು ಒಂದ್ಸಲ ಹೇಳಿದರು, ದರ್ಶನ್ ಅವರು ಒಂದು ರೀತಿ ವೈಟ್ ಪೇಪರ್ ಥರ. ಸೊ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವೋ ಆ ರೀತಿ ಕೆಟ್ಟದಕ್ಕೂ ಬಳಸ್ಕೊಂಡಿದ್ದಾರೆ, ಒಳ್ಳೆಯದಕ್ಕೂ ಬಳಸ್ಕೊಂಡಿದ್ದಾರೆ ಅಂತ. ಬಟ್ ಈ ಕೇಸ್ ಏನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ರೇಣುಕಾ ಸ್ವಾಮಿ ಕೇಸು. ಅದಕ್ಕಿಂತ ಮೊದಲು ಈ ಸುಮಲತಾ ಅವರು ಸುಮಲತಾ ಅವರು MP ಆಗಬೇಕಂದ್ರೆ ಮುಖ್ಯ ಕಾರಣ ಯಶ್ ಅವರು ಪಕ್ಕಕ್ಕೆ ಇಡೋದಾದರೆ ಯಶ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಬಟ್ ಯಶ್ ಅವ್ರಿಗಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ ಯಾರ್ದಿದೆ ಅಂದರೆ ಅದು ದರ್ಶನ್ ಅವರು. ಅದು ಕೂಡ ಯಶ್ ಅವರು ಏನು ಸ್ವಲ್ಪ ಸುಮಲತಾ ಅವ್ರ ಬಗ್ಗೆ ಎಲ್ಲಿ ಮಂಡ್ಯದಲ್ಲಿ ನೆಗೆಟಿವ್ ಬಂತು, ಆ್ಯಂಡ್ ಯಶ್ ಅವರು ಕೂಡ ಯಾವಾಗ ಇಂಟರ್ನ್ಯಾಷನಲ್ ಸ್ಟಾರ್ ಆದರು ಅವಾಗ ಸ್ವಲ್ಪ ದೂರ ಕಾಯ್ದುಕೊಳ್ತಾರೆ, ಯಾವ ರಾಜಕೀಯನೂ ಬೇಡಪ್ಪ ಅಂತ. ಆದರೆ ದರ್ಶನ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಸತ್ರು ಕೂಡ ನಾನು ತಾಯಿಗೆ ಸಪೋರ್ಟ್ ಮಾಡ್ತೀನಿ, ತಾಯಿ ಎಲ್ಲಿರ್ತಾರೋ ನಾನು ಅದಕ್ಕೆ ಜೈ ಅಂತ ಬಿಟ್ಟು, ಅವರು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡ್ರು ಕೂಡ ಸಪೋರ್ಟ್ ಮಾಡ್ತೀನಿ ಅಂದರು, BJPಗೆ ಹೋದ್ರು ಕೂಡ ಸಪೋರ್ಟ್ ಮಾಡ್ತೀನಿ ಅಂದರು. ಸುಮಲತಾ ಅವರನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಇವೇನು ಅವ್ರ ಕೈ ಆಪ್ರೇಷನ್ ಆಗಿರುತ್ತೆ ದರ್ಶನ್ ಅವ್ರದ್ದು, ಆದರೂ ಕೂಡ ಬಂದು ಸಪೋರ್ಟ್ ಮಾಡಿರ್ತಾರೆ. ರೀಸೆಂಟಾಗಿ ಎಷ್ಟು ಸಪೋರ್ಟ್ ಮಾಡಿರ್ತಾರೆ ಅಂತ ಗೊತ್ತು. ಆದರೆ ಒಂದೇ ಒಂದು ಸ್ಟೇಟ್ಮೆಂಟ್ ಸ್ಟೇಷನ್ಗೆ ನೋಡೋಕೆ ಬರೋದಕ್ಕೆ ಆಗೋದಿಲ್ಲ. ಯಾಕಂದರೆ ವಿಜಯಲಕ್ಷ್ಮಿ ಅವ್ರನ್ನ ಬಿಟ್ಟಂಗೆ ಬೇರೆ ಯಾರನ್ನೂ ಕೂಡ ಬಿಡೋದಿಲ್ಲ. ವಿಜಯಲಕ್ಷ್ಮಿ ಬಂದುಬಿಟ್ಟು ಅವರ ಫ್ಯಾಮಿಲಿ ಮೆಂಬರ್, ಅವ್ರಿಗೆ ಅಕ್ಕಿರುತ್ತೆ ನೋಡೋವಂಥದ್ದು, ಮಾತಾಡಿಸೋವಂಥದ್ದು. ಆದರೆ ಸುಮಲತಾ ಅವ್ರಿಗೆ ಆ ಅಕ್ಕಿರೋದಿಲ್ಲ. ಆದರೆ ಸ್ಟೇಷನ್ಗೆ ಬಂದಿಲ್ಲ ಅಂದರೂ ಕೂಡ ಅವರ ಫ್ಯಾನ್ಸ್ ಜೊತೆ ನಿಂತ್ಕೋಬೇಕಲ್ವಾ, ಅಥವಾ ಒಂದು ಬೈಟ್ ಕೊಡಬೇಕಲ್ಲ. ಸೊ ಇವಾಗ ತುಂಬ ಜನ ಅಂದ್ಕೊಳ್ತೀರಾ ಅವ್ರು ಏನು ಮಾಡಿರೋದು ಕೊಲೆ ಕೇಸಲ್ಲಿ ಸಪೋರ್ಟ್ ಮಾಡಬೇಕಾ ಅಂತ. ಇವಾಗ ತಪ್ಪು ಮಾಡಿದಾರೋ ಇಲ್ವೋ ಅವೆಲ್ಲ ಸೆಕೆಂಡ್ರಿಗೆ ಇಡೋಣ. 99% ತಪ್ಪು ಮಾಡಿರೋರಿಗೆ ಎಲ್ಲ ಸಾಕ್ಷಿಗಳು ಸಿಕ್ಕಿದೆ. ಬಟ್ ಫಸ್ಟ್ ಪ್ರಮೋಷನ್ ಟೈಮಲ್ಲಿ ಅಥವಾ ಬೇರೆ ವಿಚಾರಕ್ಕೆ ಇವ್ರ ಜೊತೆ ನಿಂತ್ಕೊಳ್ತಿದ್ರಲ್ವಾ. ಸೊ ಅವಾಗ ಇವರ ಸ್ವಂತ ಮಗ ಅಲ್ವಾ, ಸೊ ಸ್ವಂತ ಮಗನಾಗಿ ಕೂಡ ಕಾಣಿಸ್ಕೊಂಡಿಲ್ವಾ ಅಂತ. ಮತ್ತು ಧನ್ವೀರ್ ಅವರು ಅಣ್ಣ ಅಂದ್ಕೊಂಡು ಇದು ಮಾಡ್ತಿದ್ರು. ಇವಾಗ ಇಲ್ಲಿ ಒಂದೇ ಒಂದು ಬೈಟ್ ಕೂಡ ಕೊಡ್ತಾ ಇಲ್ಲ. ಅವರ ಫ್ಯಾನ್ಸ್ ಜೊತೆ ಈ ಟೈಮಲ್ಲಿ ನಿಂತ್ಕೋಬೇಕಾಗಿತ್ತು. ನೆಕ್ಸ್ಟು ವಿನೋದ್ ಪ್ರಭಾಕರ್ ಅವರು ಅಭಿ ಅದೇ ಅಣ್ಣ ತಮ್ಮಂದ್ರ ಬಾಂಧವ್ಯ ಅಂತ ಹೇಳ್ಬಿಟ್ಟು ಹೇಳಿದರು. ಇತ್ತೀಚೆಗೆ ಒಂದು ಅಭಿ ಅವರ ಮೂವಿಗೆ ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ರು ಇಬ್ಬರು ಸೇರಿ. ಸೊ ಇಷ್ಟೆಲ್ಲ ಆಗ್ತಿದ್ರು ಕೂಡ ಈ ಸುಮಲತಾ ಅವರಾಗಿರ್ಬೋದು, ದರ್ಶನ್ ಅವರ ಗ್ಯಾಂಗ್ ಏನಿದೆಯೋ, ದರ್ಶನ್ ಅವರ ಗ್ಯಾಂಗ್ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಎಷ್ಟೆಷ್ಟು ಜನ ದರ್ಶನ್ ಅವರನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಏನು ಹೇಳ್ತಿದ್ದೀನಿ ಅಂದರೆ, ನಾವು ಚೆನ್ನಾಗಿದ್ರೇ ಎಲ್ಲರೂ ಕೂಡ ಅಂತೇಳ್ಬಿಟ್ಟು ಇವಾಗೊಂದು ಡೌಟ್ ಆಗ್ತಿದೆ. ನಾವು ಚೆನ್ನಾಗಿದ್ದಾಗ ಎಲ್ಲರೂ ಬಂದಿದ್ರು ದರ್ಶನ್ ಅವ್ರದ್ದು. ಸೊ ಸಿಹಿ ಸುದ್ದಿ ಏನಪ್ಪ ಅಂದರೆ, CV ನಾಗೇಶ್ ಅನ್ನೋರು ಒಂದು ಸೀನಿಯರಲ್ಲೇ ಸೀನಿಯರ್ ಮೋಸ್ಟ್ ಕ್ರಿಮಿನಲ್ ಅಡ್ವೊಕೇಟು. ಇವ್ರು ಯಾವ್ಯಾವ ಕೇಸುಗಳನ್ನ ವಾದ ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ದರ್ಶನ್ ಅವರು ಆಚೆ ಬರುವಂಥ ಚಾನ್ಸ್ ಜಾಸ್ತಿ ಇದೆ ಅಂತ. ನಿತ್ಯಾನಂದ ಕೇಸ್ ಏನಾಗಿತ್ತು ಅದನ್ನು ಕೂಡ ವಾದ ಮಾಡಿದ್ದು ಇವರೇ. ಮತ್ತು ಯಡಿಯೂರಪ್ಪ ಅವರು ಒಂದ್ಸಲ ಜೈಲ್ಗೆ ಹೋಗಿರ್ತಾರಲ್ವಾ ಭೂ ಹಗರಣದಲ್ಲಿ, ಅದನ್ನು ಕೂಡ ವಾದ ಮಾಡಿ ಗೆದ್ಕೊಂಡ್ಬಂದಿರೋವಂಥದ್ದು ಇವರೇ. ಅದಾದ ನಂತರ ಇತ್ತೀಚೆಗೆ ಪ್ರಜ್ವಲ್ ಅವರ ಕಡೆದು ಒಂದು ಕೇಸ್ ಕೂಡ ವಾದ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಬಟ್ ಎಕ್ಸಾಕ್ಟಾಗಿ ಮಾಹಿತಿ ಇಲ್ಲ. ಬಟ್ ಯಡಿಯೂರಪ್ಪದು ನಿತ್ಯಾನಂದದು ಇವರೇ ವಾದ ಮಾಡಿರೋದು. ಅದು ಮೋಸ್ಟ್. ಅದು ಬಿಟ್ಟು ಯಾವುದ್ಯಾವುದು ಕ್ರಿಮಿನಲ್ ಕೇಸಸ್ ಇದೆಯೋ, ಸೀನಿಯರ್ಸ್ದಾಗಿರ್ಬೋದು ಅಥವಾ VIP ಗಳದಾಗಿರ್ಬೋದು ಅಥವಾ ಯಾವುದೇ ಸೆಲೆಬ್ರಿಟಿದು, ಪೊಲಿಟಿಷಿಯನ್ಸ್ದು ಯಾವುದೇ ಕ್ರಿಮಿನಲ್ ಕೇಸ್ ಬಂದರೂ ಕೂಡ ಈ CV ನಾಗೇಶ್ ಅವರೇ ವಾದ ಮಾಡುವಂಥದ್ದು. ಇವರು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇವ್ರು ಯಾವ್ಯಾವ ಕೇಸ್ನ ಟೇಕ್ ಓವರ್ ಮಾಡಿದಾರೋ ಆ ಎಲ್ಲ ಕೇಸ್ಗಳು ಕೂಡ ಸಕ್ಸಸ್ ರೇಟ್ ಅನ್ನೋದು 90%ಗಿಂತ ಜಾಸ್ತಿ ಇದೆ. ಎಷ್ಟೇ ಇವಾಗ ದರ್ಶನ್ ಅವ್ರದ್ದಾದ್ರೂ ಒಂದು ಲೆಕ್ಕ ಆದರೆ, ಇನ್ನೂ ಕೆಲವೊಬ್ಬರದು ಎವಿಡೆನ್ಸ್ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಅಂಥವ್ರನ್ನೂ ಕೂಡ ಬಿಡಿಸ್ಕೊಂಡ್ಬಂದಿರುವಂಥ ಉದಾಹರಣೆಗಳು CV ನಾಗೇಶ್ ಅವರ ಟ್ರ್ಯಾಕ್ ರೆಕಾರ್ಡಲ್ಲಿದೆ.
ಸೊ ಅವರು ಕೇಸು ಬಹುಶಃ ನಾಳೆ ದರ್ಶನ್ ಅವರನ್ನ ಪರಪ್ಪನಗರ ಜೈಲಿಗೆ ಕಳಿಸ್ಬೋದು. ಏನಕ್ಕಂದ್ರೆ ಇದ್ರಲ್ಲಿ ನಾಳೆನೇ ಬೇಲ್ ಸಿಗುತ್ತಾ ಅಂತಲ್ಲ. ಸೊ ಜೈಲಿಗೆ ಕಳಿಸಿದ್ಮೇಲೆ ಆನಂತರ ಒಂದು ಬೇಲ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ತಾರೆ. ಸೊ ಅವಾಗ CV ನಾಗೇಶ್ ಅವರು ವಾದವನ್ನು ಮಾಡ್ತಾರೆ. ಸೊ ಜಡ್ಜ್ ನೋಡಿಕೊಂಡು ಇದನ್ನು ಕೊಡ್ತಾರೆ. ಬಟ್ CV ನಾಗೇಶ್ ಅವರು ತುಂಬಾ ಎಕ್ಸ್ಪರ್ಟ್ ಇದರಲ್ಲಿ, ಆದಷ್ಟು ಬೇಲ್ ಸಿಗುವಂತ ಚಾನ್ಸ್ ಜಾಸ್ತಿ ಇದೆ ದರ್ಶನ್ ಅವ್ರಿಗೆ. ಬಟ್ ಇನ್ನೊಂದು ಕಡೆ ನೋಡೋದಾದ್ರೆ ಬೇಲ್ಗೂ ಕೂಡ 3 ತಿಂಗಳಿಂದ 6 ತಿಂಗಳು ವೆಯ್ಟ್ ಮಾಡಬೇಕು ಅಂತ ಅಂದ್ರೆ ಇದು 302 ಕೇಸ್ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸೊ ಕಾದ್ ನೋಡಬೇಕು CV ನಾಗೇಶ್ ಅವರು ಯಾವ ರೀತಿ ಬೇಲ್ ಇದು ಮಾಡಿ ಆಚೆ ತಗೋಬರ್ತಾರೆ ಅಂತ. ದರ್ಶನ್ ಅವರ ಪತ್ನಿ CV ನಾಗೇಶ್ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು, ದಯವಿಟ್ಟು ಇದೊಂದ್ಸಲ ಬಿಡಿಸ್ಕೊಡಿ, ಅವರ ಮನೆ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಲಾಸ್ಟ್ಗೆ ಅವ್ರ ದರ್ಶನ್ ಅವ್ರ ಗ್ಯಾಂಗ್ ಏನಿದೆಯೋ, ದರ್ಶನ್ ಅವರು ಅವರ ಹೆಂಡತಿ ವಿಜಯಲಕ್ಷ್ಮಿ ಜೊತೆಗಿಂತ ಅತಿ ಹೆಚ್ಚು ಇದ್ದಂಥದ್ದು ಅವರ ಗ್ಯಾಂಗ್ ಜೊತೆ, ಅವರ ಫ್ರೆಂಡ್ಸ್ ಜೊತೆನೇ ಅತಿ ಹೆಚ್ಚು ಕಾಲವನ್ನು ಕಳೀತಿದ್ರು ಅವರ ಹೆಂಡತಿಗಿಂತ. ಆದರೆ ಇವಾಗ ಅವರ ಫ್ರೆಂಡ್ಸ್ ಯಾರು ಕೂಡ ಬಂದಿಲ್ಲ, ಅವರ ಹೆಂಡತಿನೇ ಕೊನೆಗೆ ಬಂದು CV ನಾಗೇಶ್ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಇದೊಂದ್ಸಲ ಉಳಿಸ್ಕೊಡಿ ಅಂತ ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ದರ್ಶನ್ ಅವರು ತಪ್ಪು ಮಾಡಿದಾರಾ ಇಲ್ಲ ಅನ್ನೋದಾದ್ರೆ ಸಾಕ್ಷಿಗಳೆಲ್ಲ ನೋಡ್ತಿದ್ರೆ ತಪ್ಪು ಮಾಡಿದಾರನೆ ಅನ್ಸುತ್ತೆ, ಅವರೇ ಹೊಡೆದಿರೋದು ಅಂತ. ಬಟ್ ಇನ್ನೂ ಕೂಡ ಜಡ್ಜ್ಮೆಂಟ್ ಬರಬೇಕು. ಆದರೆ ಫ್ಯಾನ್ಸ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇದು ಮಾಡಬೇಡಿ. ಅಂದರೆ ಕೆಲವೊಬ್ಬರು ಇದು ಮಾಡ್ತಿದ್ದಾರೆ, ಬಾಸ್ ತಪ್ಪೇ ಮಾಡಿರಲ್ಲ ಹಾಗೆ ಹೇಗೆ ಅಂತ. ಇವಾಗ ಸಹಜವಾಗಿ ತಪ್ಪು ಮಾಡಿದರೆ ಸಂವಿಧಾನಕ್ಕಿಂತ ದೊಡ್ಡದು ನಮ್ಮ ದೇಶದಲ್ಲಿ ಏನೂ ಇಲ್ಲ. ಸೊ ಸಂವಿಧಾನದ ಪ್ರಕಾರ ಏನು ಶಿಕ್ಷೆ ಇದೆಯೋ ಅದಾಗುತ್ತೆ. ಆ್ಯಂಡ್ ಇನ್ನೊಂದು ಹಾಗಂತ ಕೆಲವೊಬ್ಬರು ನೆಗೆಟಿವ್ ಆಗಿ ಕೂಡ ದರ್ಶನ್ ಅವ್ರನ್ನ ಇದು ಮಾಡೋಕ್ಕೆ ಹೋಗ್ತಿದ್ದಾರೆ. ದರ್ಶನ್ ಅವ್ರು ನಾನು ಫಸ್ಟೇ ಮೆನ್ಷನ್ ಮಾಡಿದವಂಗೆ, ದರ್ಶನ್ ಅವರು ಒಂದು ವೈಟ್ ಶೀಟ್, ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಹಿರಿಯರು ಹೇಳಿದ್ದಾರೆ ಸಜ್ಜನರ ಸಹವಾಸ ಮಾಡಬೇಕು ಅಂತ. ದರ್ಶನ್ ಅವರ ಫ್ರೆಂಡ್ ಸರ್ಕಲಿಂದ ಈ ರೀತಿ ಆಯಿತಾ, ಅಥವಾ ದರ್ಶನ್ ಅವ್ರಿಗೆ ಯಾರಾದರೂ ದರ್ಶನ್ ಅವರು ಇಷ್ಟು ಕ್ರೂರವಾಗೆಲ್ಲ ಯಾವತ್ತೂ ಬಿಹೇವ್ ಮಾಡ್ತಿರ್ಲಿಲ್ಲ. ಎಷ್ಟು ನಾವು ಪ್ರೆಸ್ ಮೀಟ್ಸ್ಗೆಲ್ಲ ಹೋಗಿದ್ದಾಗ ನಾರ್ಮಲ್ ಆಗಿ ಮಾತಾಡ್ತಿದ್ರು. ಈವನ್ ಇದಕ್ಕೆ ಒಂದ್ಸಲ ಹುಬ್ಬಳ್ಳಿ ಪ್ರೆಸ್ ಮೀಟ್ಗೆ ಹೋದಾಗ ಒಂದು ½ ಅನ್ ಅವರ್ ಲೇಟಾಗಿ ಹೋಗಿರುತ್ತೆ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲ ಹೆಂಗಂದ್ರೆ ನಮ್ಮ ಬೆಂಗಳೂರಲ್ಲೆಲ್ಲ 1 ಅವರ್ 2 ಅವರ್ ಅದು ಕಾಮನ್ನು. ಬಟ್ ಹುಬ್ಬಳ್ಳಿಯಲ್ಲಿ 5 ನಿಮಿಷ ಲೇಟ್ ಆಗಿದ್ದಕ್ಕೆ ಅಲ್ಲಿ ಯಾರು ಜರ್ನಲಿಸ್ಟ್ಗಳು ಬಂದಿರ್ತಾರೋ ಅವರು ಗಲಾಟೆ ಮಾಡಿರ್ತಾರೆ, 5 ನಿಮಿಷ ಲೇಟ್ ಆಯಿತು, ಇನ್ನೂ ಬಂದಿಲ್ಲ, ಟೈಮ್ ಸೆನ್ಸ್ ಇಲ್ಲ ಅಂತ. ಒಂದು 25 ನಿಮಿಷ ಲೇಟ್ ಆಗಿಬಿಡುತ್ತೆ. ಎಲ್ಲ ತುಂಬ ಜನ ಜರ್ನಲಿಸ್ಟ್ಗಳು ಎದ್ದೋದ್ರು, ಏನು ನಿಮ್ಗೇನು ಟೈಮ್ ಸೆನ್ಸ್ ಇಲ್ವಾ ಅಂತ ಹೇಳ್ಬಿಟ್ಟು. ಉಳಿದಂಥವ್ರನ್ನ ದರ್ಶನ್ ಬಂದ ತಕ್ಷಣ ಏನು ಕೇಳಿದ್ರು ಗೊತ್ತಾ, ದರ್ಶನ್ ಅವ್ರು ಕೇಳ್ದೇನೂ ಇರ್ಬೋದಾಗಿತ್ತು, ಬೇಕಾದರೆ ಇರಿ ಇಲ್ಲಾಂದ್ರೆ ಎದ್ದೋಗಿ ಅಂತ. ಅಂದರೆ ಕ್ರಾಂತಿ ಮೂವಿ ಪ್ರಮೋಷನ್ ಟೈಮಲ್ಲಿ ಇದಾಗಿದ್ದು. ದರ್ಶನ್ ಅವ್ರು ಬಂದ ತಕ್ಷಣ, ಅಂದರೆ ಇವಾಗ ಸ್ಯಾಟಲೈಟ್ ಚಾನಲ್ಗಳು ಅವಾಗ ಸದ್ಯಕ್ಕೆ ದರ್ಶನ್ ಅವ್ರನ್ನ ಬ್ಯಾನ್ ಮಾಡಿದ್ರು, ಅಲ್ಲಿನ ಲೋಕಲ್ ಪತ್ರಿಕೆಗಳು ಮತ್ತು ಯೂಟ್ಯೂಬರ್ಸ್ ಇದ್ದರು, ಮತ್ತು ಅಲ್ಲಿ ಕೆಲವೊಂದು ಲೋಕಲ್ ಚಾನಲ್ಸ್ ಇರುತ್ತಲ್ವ ಅವರು ಕೂಡ ಇದ್ದರು. ಸೊ ಬಂದ ತಕ್ಷಣ ದಯವಿಟ್ಟು ಕ್ಷಮಿಸಿ ಏನಾಯಿತು ಅಂದರೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು ತುಂಬ ಟ್ರಾವೆಲ್ ಆಯಿತು, ಸ್ನಾನ ಮಾಡ್ಕೊಬರೋದಕ್ಕೆ ಲೇಟ್ ಆಗಿಬಿಡ್ತು, ನಾನು ಇಲ್ಲೇ ಇದ್ದಿದ್ರೆ ಬೇಗ ಬಂದುಬಿಡ್ತಿದ್ದೆ ಅಂತೇಳ್ಬಿಟ್ಟು ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು. ಸೊ ಅಂಥ ಮನುಷ್ಯ ಒಂದು ಇಷ್ಟು ವಿಕೃತವಾಗಿ ಸಾಯಿಸ್ತಾರ ಅಂದರೆ ಯಾರಿಗಾಗಲಿ ಡೌಟ್ ಬರುತ್ತೆ ಅವರ ಫ್ರೆಂಡ್ ಸರ್ಕಲ್ ಯಾವ ರೀತಿ ಇತ್ತು ಅಂತ. ಮತ್ತು ಇನ್ನೊಂದು ಕಡೆ ಕೇಳಿ ಬರ್ತಿರೋದೇನೆಂದರೆ, ಈ ರೇಣುಕಾ ಸ್ವಾಮಿ ಅನ್ನೋರು ಏನಿದ್ದಾರೋ ಅವರು ಬೇರೆಯವ್ರಿಗೂ ಕೂಡ ಇದೇ ರೀತಿ ಮೆಸೇಜ್ ಮಾಡಿದ್ರು ಅಂತೇಳ್ಬಿಟ್ಟು ಕೇಳಿ ಬರ್ತಿದೆ. ಬಟ್ ಎಕ್ಸಾಕ್ಟಾಗಿ ಎವಿಡೆನ್ಸ್ ಏನೂ ಸಿಕ್ಕಿಲ್ಲ ಇದಕ್ಕೆ. ಸೊ ಕಾದು ನೋಡಬೇಕು ರೇಣುಕಾ ಸ್ವಾಮಿದು ಏನು ಬೇರೆಯವ್ರಿಗೂ ಇದೇ ರೀತಿ ಮಾಡಿದ್ರ ಅಂತ. ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಅವ್ರನ್ನ 100% ನೆಗೆಟಿವ್ ಆಗಿ ತೋರಿಸ್ತಿದ್ದಾರೆ. 100% ನೆಗೆಟಿವ್ ಅನ್ನೋದಕ್ಕಿಂತ ಅವರಲ್ಲಿ ಒಳ್ಳೆ ಗುಣಗಳು ಕೂಡ ಇದೆ. ಈ ಬಾರಿ ಏನು ಮಾಡಿದಾರೋ ಅದು ನಿಜವಾಗಿಯೂ ಕೂಡ ತಪ್ಪು, ಅದನ್ನು ಯಾರೂ ಕೂಡ ಕ್ಷಮಿಸೋವಂಥದ್ದಲ್ಲ. ಹಾಗಂತ ಇದು ಒಂದೇ ಅಂತಲ್ಲ, ಅವರು ಹಲವಾರು ಬಾರಿ ಸರ್ಕಾರಿ ಶಾಲೆಗಳಿಗೆ ಡೊನೇಟ್ ಮಾಡಿದ್ದಾರೆ. 70 ಟನ್ಗೂ ಹೆಚ್ಚು ಆಹಾರವನ್ನು ಮಾಡ್ತಿದ್ರು ಅನಾಥಾಶ್ರಮಗಳಿಗೆ. ಸೊ ಇವೆಲ್ಲ ಪಕ್ಕಕ್ಕಿಡೋಣ. ದರ್ಶನ್ ಅವರು ಆದಷ್ಟು ಬೇಗ ಆಚೆ ಬರ್ತಾರೆ ಅಂತೇಳ್ಬಿಟ್ಟು ಅವರ ಫ್ಯಾನ್ಸ್ ಅಂದ್ಕೊಂಡಿದ್ದಾರೆ. ಇನ್ನು ಕೆಲವರು ದರ್ಶನ್ ಅವರು 3 ತಿಂಗಳಿಂದ 6 ತಿಂಗಳು ಬೇಲ್ ಸಿಗೋದು ಕಷ್ಟ. ಪ್ರಾಕ್ಟಿಕಲಿ ಮಾತಾಡೋದಾದರೆ ಮಿನಿಮಮ್ 3 ತಿಂಗಳು ಜೈಲಲ್ಲಿ ಇರಬೇಕಾಗುತ್ತೆ. ಮತ್ತು ಇನ್ನು ಓವರಾಲ್ ಅಪ್ಡೇಟ್ಸ್ ಏನಂದರೆ, ಸುಮಲತಾ ಅವರು ಈ ರೀತಿ ಕೈ ಕೊಡ್ತಾರೆ ಅಂತೇಳ್ಬಿಟ್ಟು ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಸುಮಲತಾ ಅವರೇ ಅಂತಲ್ಲ, ದರ್ಶನ್ ಆಪ್ತರು, ದರ್ಶನಿಂದ ಸಹಾಯ ಪಡೆದಂಥವ್ರು ಈ ರೀತಿ ಅಂತರವನ್ನು ಕಾದ್ಕೊಳ್ತಾರೆ ಅಂತೇಳ್ಬಿಟ್ಟು ಅಂದ್ಕೊಂಡು ನಾರ್ಮಲಾಗಿ ಸ್ವಲ್ಪ ದೂರ ಇರು. ಇವಾಗ ನೋಡಿ, ಸುಜನ್ನು ಒಂದು ಕಾಲದಲ್ಲಿ ಕ್ಲೋಸ್ ಇದ್ದರು, ಅದಾದ ನಂತರ ದೂರ ಆದರು. ಸೊ ಇವಾಗ ಅವ್ರು ದೂರನೇ ಇರ್ತಾರೆ. ಅದು ಬಿಟ್ಟು ಇವರೆಲ್ಲ ತುಂಬ ಆಪ್ತರು, ತುಂಬ ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗಿಂತ ಜಾಸ್ತಿ. ಸೊ ಇವ್ರು ಕೈ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಶಾಕ್. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಮತ್ತು ದರ್ಶನ್ ಅವರು ಮಾಡಿರುವಂಥ ತಪ್ಪನ್ನು ಇವಾಗ ಎಕ್ಸಾಂಪಲ್ ಹೇಳಿರ್ಬೋದು, ಇನ್ನೂ ಪ್ರೂವ್ ಆಗಿಲ್ಲ ಅಂತ, ಬಟ್ ಸಾಕ್ಷಿಗಳೆಲ್ಲ ನೋಡಿದ್ರೆ ತಪ್ಪೇ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.